ಇದ್ಯಾಕೆ ಹಿಂಗ್ ಕುಂತೀವ್? ಯಾಕೆ ಏನಾಯ್ತೆ? ತಿಂಡಿ ತಿಂದು ಮಾತ್ರ ನುಂಗ್ದೇನೆ. ತಿಂದ್ರೆ ಆಗದ್ ಬಾರ ಜಾತ್ಲಾಗಿ. ಏನು ಆಗಿಲ್ಲ ನನ್ಗೆ, ಅಂತದೇನು ಬಂದಿಲ್ಲ. ಸುಮ್ನೆ ಬಾ ಕುತ್ಕ. ಇವಾಗಿನ್ನು ತೋಟ ತಾವಿಂದ ಬಂದಿದ್ಯಾ, ಕುತ್ಕ ಬಾ, ಒಂದ್ ಗಳಿಗೆ ಸುಧಾರ್ಸ್ಕ. ಪಾಪ ಹೊಡಗ್ಲಾ, ನಿಮ್ ತಾತಂಗೆ ಒಂದ್ ಕಪ್ ನೀರ್ ತಗೊಂಬಂದ್ ಕೊಡು ಹೋಗು. ನೋಡ್ದೇನ ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ. ನನಗ್ ದಬಾಸಕ್ ಬರ್ಬೇಡ ಕಣೆ. ಏನಾಯ್ತು ಹೇಳಿ? ಯಾಕೆ ಸಪ್ಪ ಕುಂತೀಯ? ನೀನ್ ಬೇಜಾರಲ್ಲಿದ್ಯಾ, ಹೆಂಗಿದ್ಯಾ ಅಂತ ನನಗ್ ಗೊತ್ತಾಗಲ್ವೇನೆ ಹಂಗಾರೆ? ಯಾಕೆ ಏನಾಯ್ತೆ? ಹಾ ಅತಾಯ್, ಸುಮ್ನಿರೋ. ಅಜ್ಜಿಗೆ ಯಾಕೆ ಹಿಂಗ್ ತಲೆ ತಿಂತಿದ್ಯಾ ನೀನು? ಪಾಪ ಅಜ್ಜಿನೇನೆ ಬೇಜಾರ್ ಮಾಡ್ಕೊಂಡ್ ಕುಂತೈತೆ. ಈ ತಾತ ಬೇರೆ ಗದರ್ಸ್ ಬೇರೆ ಕೇಳ್ತೈತೆ. ಅಜ್ಜಿ ಚಿಕ್ಕಪ್ಪ ಹೋಯ್ತಲ್ಲ, ಅದಕ್ಕೆ ಬೇಜಾರಾಗ್ ಕುಂತಿರ್ಬೇಕು. ಏನ್ ಇಲ್ಕಂಡ್ ಹೊಡಗ್ಲ ಪಾಪ, ನೀರ್ ತಗೊಂಬಂದ್ ಕೊಡೋಗು ನಿಮ್ ತಾತಂಗ್ ಮೊದ್ಲು. ಸರಿ ಕಣಜ್ಜಿ, ಆಯ್ತು, ತಗೊಂಬಂದ್ ಕೊಡ್ತೀನಿ ಬಿಡು. ಯಾಕೆ ಹಂಗ್ ಬೇಜಾರ್ ಮಾಡ್ಕೊಂಡ್ ಕುಂತೀಯ? ಯಾಕೆ ಏನಾಯ್ತೆ? ಅಮ್ಮಣಿ ಏನಾರ ಫೋನ್ ಮಾಡಿದ್ಲಾ? ಯಾಕೆ ಊರ್ ಕಡೆ ಎಲ್ಲ ಚೆನ್ನಾಗಿದಾರಂತೆ ತಾನೆ ಮತ್ತೆ? ಕಣಜ್ಜ, ಅಮ್ಮನಿನ್ನು ಫೋನ್ ಮಾಡಿದ್ಲು. ಅವ್ರಿಗೆ ಏನಾಗೈತೆ? ಅವರೆಲ್ಲ ಬಹಳ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಅವರೆಲ್ಲ ಚೆನ್ನಾಗೇ ಇದಾರಂತೆ. ಪಾಪು ಎಲ್ಲಾರು ಹುಷಾರಾಗಿ ಇದಾರಂತೆ. ಅಂತದೇನಾಗಿಲ್ಲ, ಅವ್ರು ಚೆನ್ನಾಗೇ ಇದಾರೆ. ಬಾ ಕುತ್ಕ ಬಾ ಸುಮ್ನೆ. ಏನಾಯ್ತಂತ ಹೇಳಿ, ಬಾಯಿ ಬಿಟ್ಟು ಹೇಳಿದ್ರೆ ನನಗೂ ಗೊತ್ತಾಗುತ್ತಮ್ಮ. ನೀನು ಸಪ್ಪಗ್ ಮಕ ಮಾಡ್ಕೊಂಡ್ಬಿಟ್ಟು ಏನು ಹೇಳ್ದಂಗೆ ಕೇಳ್ದಂಗೆ ಸುಮ್ನೆ ಕುತ್ಕೊಂಡ್ಬಿಟ್ರೆ ಆಗುತ್ತೇನೆ? ಏನಾಯ್ತು ಹೇಳು, ಅಂತದ್ ಏನಾಯ್ತಂತ? ನಿನ್ ಗೊತ್ತಿಲ್ದಿರೋದು ಇನ್ನೇನಾಯ್ತಜ? ಅದೇ ನಮ್ ಸಣ್ಣ ಹುಡ್ಗ ರಮೇಶ್ ಅಪ್ಪಂದೆ ಯೋಚನೆ ಮಾಡ್ತಾ ಕುಂತಿದ್ನಿ. ಯಾಕ ಊರಿಗೆ ಬಂದ್ರು ಜಾಸ್ತಿ ಹೊತ್ತಿರಲ್ಲ, ಏನಿಲ್ಲ. ಬೆಳಿಗ್ಗೆ ಬಂದು ಸಂಜೆ ಕಡೆಯಿಂದ ಹೋಗ್ಬಿಡ್ತಾನೆ. ಒಂದ್ ದಿವಸ ಅಂತ ಮಂತವಿರಲ್ಲ, ಏನಿಲ್ಲ. ಮದ್ವೆ ವಿಚಾರ ಮಾತಾಡಿದ್ರೆ ಇನ್ನು ಇವಾಗ್ಲೇ ಬೇಡ ಕಣಮ್ಮ, ಹಂಗೆ ಹಿಂಗೆ ಅನ್ಕೊಂಡು ಮದ್ವೆ ವಿಚಾರ ಮಾತಾಡಕ್ಕೆ ಬಿಡಲ್ಲ. ಏನ್ ಮಾಡೋಣಂತ ನನಗೂ ಒಂದು ಗೊತ್ತಾಗ್ತಿಲ್ಲ ಕಣಜ. ವಯಸ್ಸು ಬೇರೆ ಆಯ್ತಾ ಬಂತು. ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಂಗೆ ಮದ್ವೆ ಮಾಡಿಲ್ಲ ಅಂದ್ರೆ 4 ಜನ 4 ತರ ಮಾತಾಡ್ತಾರೆ. ಏನ್ ಮಾಡೋದಂತ ನನ್ಗಂತೂ ಚಿಂತೆ ಆಗ್ಬಿಟ್ಟೈತೆ ಬೆಳಿಗ್ಗೆಯಿಂದ. ಯಾಕ ತಿಂಡಿ ತಿನ್ನಕ್ ಆಗ್ತಿಲ್ಲ ನನಗೆ, ಅಷ್ಟು ಬೇಜಾರಾಗ್ಬಿಟ್ಟೈತೆ. ಯಾರ ಮಾತು ಕೇಳ್ತಿಲ್ಲ, ಏನಿಲ್ಲ. ಏನ್ ಮಾಡನ್ ಹೇಳ್ ನಾನು? ನನಗೂ ಅದೇ ಯೋಚನೆ ಆಗ್ಬಿಟ್ಟೈತ್ ಕಣೆ ನೆನ್ನೆಯಿಂದ. ಯಾಕ ಮನ್ಸಿಗೆ ಬಾಳ ಬೇಜಾರಾಗ್ಬಿಟ್ಟೈತೆ ಅತ್ಲಾಗಿ. ವಯಸ್ಸು ಬೇರೆ ಆಗ್ತೈತೆ ಹುಡುಗಂಗೆ. ಓದಿರೋನು, ವಿದ್ಯೆ ಬುದ್ಧಿ ಕಲ್ತಿರೋ ಹುಡುಗ, ಹೇಳದ್ ಮಾತು ಕೇಳ್ತಿಲ್ಲ, ಏನಿಲ್ಲ. ಮದ್ವೆ ವಿಚಾರ ಮಾತಾಡಕ್ಕೆ ಬಿಡ್ತಿಲ್ಲ, ಹಂಗ್ ಮಾಡ್ತಿದಾನಲ್ಲ. ಬಾಯ್ ಬಿಟ್ಟ ಹೇಳ್ತಿದೀವಿ, ಯಾರ್ಗಾರ ಒಪ್ಕೊಂಡ್ರಿದ್ರೆ ಹೇಳಪ್ಪ ಪಾತ್ಲಾಗ ನಿಂತ್ ನಾವೇ ಮದ್ವೆ ಮಾಡ್ತೀವಿ ಅಂದ್ರೂ ನಮ್ ಮಾತೆ ಕೇಳ್ತಿಲ್ಲ. ಏನಾಯ್ತಂತ ಹೇಳಣ, ಏನ್ ಕತೆ? ಹಿಂಗ್ ಕೇಳ್ತೀವಂತಾನೆ ಏನ ಮಂತಾವ್ಲೆ ಇರ್ತಿಲ್ಲ ಕಣೆ ಅವನು. ಬಂದ ತಕ್ಷಣ ಹೋಗ್ಬಿಡ್ತಾನೆ. 3-4 ತಿಂಗಳಿಗೆ ಒಂದ್ಸಲಿ ಬರ್ತಾನೆ ಊರಿಗೆ. ಹಿಂಗ್ ಮಾಡ್ಕೊಂಡು ಹೋಗ್ತಿದಾನಲ್ಲ, ಏನ್ ಮಾಡೋಣಂತ ನನ್ಗೂ ಚಿಂತೆ ಆಗ್ಬಿಟ್ಟೈತೆ. ಕಣೆ, ಯಾವ ಹುಡ್ಗ ಹಂಗಂತಾನಂತ ನಾವು ಸುಮ್ನೆ ಆಗ್ಬಿಟ್ರೆ ಸರಿ ಆಗಲ್ ಕಣೆ. 4 ಜನ 4 ತರ ಮಾತಾಡಂಗೆ ಬಾಯಿ ಕೊಟ್ಟಂಗ ಆಗ್ಬಿಡುತ್ತೆ. ಒಂದ್ ಕೆಲ್ಸ ಮಾಡೋಣ, ಸುಮ್ನಿರು. ನೋಡಿ ಅತ್ಲಾಗಿ ನಾವೇ ಚೆನ್ನಾಗಿರೋ ಸಂಬಂಧ ನೋಡಿ ಅತ್ಲಾಗಿ ಮದ್ವೆ ಮಾಡೋಣ ಅತ್ಲಾಗಿ. ಒಳ್ಳೆ ಹುಡುಗಿ ನೋಡತ್ಲಾಗಿ. ಅವ್ನ ಮಾತ್ ಕೇಳ್ಕೊಂಡ್ ಕುತ್ಕೊಂಡ್ ಬೇಡ ಕಣೆ, ನನ್ ಮಾತ್ ಕೇಳು. ಹಂಗೆ ಇರೋದ್ ಬೇಡ. ನೋಡೋಣ ನಡಿ, ಯಾವ್ದಾರ ಸಂಬಂಧ 2-3 ಕಡೆ ಹೇಳೋಣ. ಆ ಹುಡುಗಂಗೂ ಹೇಳ್ತೀನಿ, ಕುಮಾರಣ್ಣಂಗೂ ಹೇಳ್ತೀನಿ. ನೋಡತ್ಲಾಗಿ ಮದ್ವೆ ಮಾಡ್ಬಿಡ ನೀವು ವರ್ಷದಲ್ಲೇ ಅತ್ಲಾಗಿ. ಅದಲ್ವೇನಜ ಬಯಸ್ತಿರೋದು. ತಾಯಿ ನಮ್ಮವ್ವ ಕರಿಯಮ್ಮ ತಾಯಿ ದೇವ್ರ ದಯದಿಂದ ಹೆಂಗ ಒಂತವ ಎಲ್ಲಾದ್ರೂ ಒಂತವ ಕಂಕಣ ಬಲ ಕೂರ್ ಬಂದು ಮದ್ವೆ ಆಗ್ಬಿಟ್ರೆ ಸಾಕಂತ ನಾನು ದೇವ್ರನಲ್ಲಿ ಅರ್ಚೆ ಮಾಡ್ಕೊಂತಿದೀನಿ. ಅವನು ಹೆಂಡತಿ ಕರ್ಕೊಂಬಂದು ನಮ್ಗೇನ್ ಸಾಕದ್ ಬೇಡ. ಅವ್ನ ಹೆಂಡತಿ ಮಕ್ಳು ಕರ್ಕೊಂಡು ಅವ್ನ ಅಲ್ಲೇ ಇದ್ ಬಿಡ್ಲಿ ಬೇಕಾದ್ರೆ. ನಮ್ಗೇನ್ ಸಾಕದೇನ್ ಬೇಡ, ನಮ್ಗೇನ್ ಬೇಯ್ ಸಾಕದೇನ್ ಬೇಡ. ಅವಳ ಹೆಂಡತಿ ಸದ್ಯ ಸಂಸಾರ ಮಾಡ್ಕೊಂಡು ಅವರೇ ಚೆನ್ನಾಗಿದ್ಬಿಟ್ರೆ ಸಾಕಾಗ್ಬಿಟ್ಟೈತ್ ನನ್ಗಂತೂ. ಯಾಕಪ್ಪ ಹಿಂಗ್ ಕುತ್ಕೊಂಡಿದಿರೋ? ಯಾಕೆ ಏನಾಯ್ತು? ಯಾಕ ಸಪ್ಪಗ್ ಮಕ ಮಾಡ್ಕೊಂಡ್ ಕುಂತೀರಾ? ಅಮ್ಮನು ನೀವು ಇಬ್ರಾಳು ಹಿಂಗೆ ಕುಂತೀರಪ್ಪ. ಯಾಕೆ ಏನಾಯ್ತಪ್ಪ? ಏನ್ ಇಲ್ಕಂಡ್ ಬಾರ್ಲ ಮಗ, ಏನೋ ಒಂದ್ ವಿಚಾರ ಮಾತಾಡ್ಬೇಕಿತ್ತು ನಿಂತಾವ. ಬಾ ಕುತ್ಕ ಬಾ. ಅಂತ ವಿಚಾರ ಏನಪ್ಪ ಮಾತಾಡೋದೈತೆ ನಂತಾವು? ಯಾಕೆ ಏನಾಯ್ತು ಹೇಳಪ್ಪ ಮೊದ್ಲು. ನೀನ್ ಹೇಳ್ತಿರೋದ್ ನೋಡಿ ನನಗೆ ಯಾಕ ಭಯ ಆಗ್ತೈತಪ್ಪ. ಯಾಕ ಅಮ್ಮನ ಮಕನು ನೋಡಕ್ ಆಗ್ತಿಲ್ಲ, ನೀನು ಯಾಕ ಸಪ್ಪ ಕುಂತೀಯ? ಯಾಕೆ ಏನಾಯ್ತು ಹೇಳಪ್ಪ? ಇಲ್ಕಂಡ್ಲ ಪಾಪ, ಅದೇ ನಿನ್ ತಮ್ಮನ ಬಗ್ಗೆನೆ ಯೋಚನೆ ಮಾಡ್ತಾ ಕುಂತಿದ್ದು ಕಣಪ್ಪ, ರಮೇಶಪ್ಪನ ಬಗ್ಗೆ. ಯಾಕ ಹುಡುಗ ಬಂದ್ರು ಮಂತಾವಿರಲ್ಲ, ಏನಿಲ್ಲ ಜಾಸ್ತಿ ದಿವಸ. ಹಂಗೆ ಮದ್ವೆ ವಿಚಾರ ಯಾಕ ಮಾತಾಡಿದ್ರೆ ಯಾಕ ತಲೆಗೆ ಹಾಕಣಲ್ಲ ಅಂತಾನೆ. ಏನ್ ಮಾಡೋಣ ಏನು ಎತ್ತ ಅಂತ ನಮ್ಗಂತೂ ಅದೇ ತಲೆನೋವಾಗ್ಬಿಟ್ಟೈತ್ ಕಣ ನೆನ್ನೆಯಿಂದ. ಯಾಕ ಕಣಪ್ಪ, ನಾನು ಹೇಳ್ದೆ ನೆನ್ನೆ ಕೂರಿಸ್ಕೊಂಡೆಲ್ಲ ಹೇಳ್ದೆ ಹಿಂಗೆ ಕಣಪ್ಪ, ವಯಸ್ಸಾಯ್ತಾ ಬರ ಬಂತು. ಅಪ್ಪ ಅಮ್ಮ ನಿನ್ ಮದ್ವೆ ಮಾಡ್ಬೇಕಂತ ಬಾಳ ಇದ್ ಮಾಡ್ತಿದಾರೆ. ಅಪ್ಪ ಅಮ್ಮನ ಕೈಲೂ ಆಗಲ್ಲ, ಏನಿಲ್ಲ. ಎಷ್ಟ್ ದಿವಸ ಅಂತ ನೀನು ಕೆಲಸ ಮಾಡತ್ತಾವ, ಹೋಟ್ಲದ ಊಟ ತಿನ್ಕೊಂಡಿರ್ತೀಯ. ಮದ್ವೆ ಆದ್ಮೇಲೆ ಬೇಕಾದ್ರೆ ನೀನ್ ಹೆಂಡತಿಗೆ ಅಲ್ಲೇ ಕರ್ಕೊಂಡು ಹೋಗಿ ಚೆನ್ನಾಗಿರ್ರಿ, ನಿಮ್ಗೇನ್ ಬೇಡ ಅಂದವ್ರು ಯಾರಪ್ಪ ಇವಾಗ, ಹಂಗೆ ಹಿಂಗೆ ಅಂತ ನಾನು ಎಲ್ಲಾ ವಿಚಾರನು ಬಿಡಿಸಿ ಹೇಳ್ದೆ ಕಣಪ್ಪ. ಯಾಕ ತಲೆಗೆ ಹಾಕಣಲ್ಲ ಅಂತಾನೆ, ಏನ್ ಮಾಡನ್ ಹೇಳು? ಪಾಪ ಅವ್ನ್ ತಲೆಗೆ ಹಾಕಣಲ್ಲ ಅಂತ ನಾವು ಸುಮ್ನೆ ಕೂತ್ಕೊಂಡ್ಬಿಟ್ರೆ ನಾಳೆ ಹೇಳೋರೆಲ್ಲ ನಮ್ಗೆ ಕಣ ಹೇಳೋದು. ಅದಕ್ಕೆ ಒಂದ್ ಕೆಲಸ ಮಾಡೋಣ, ನೋಡಿ ಯಾವ್ದಾರ ಸಂಬಂಧ ಇದ್ರೆ ಹೇಳಪ್ಪ ಪಾತ್ಲಗಿ. ನೋಡಿ ಬೇರೆಯವ್ರಿಗೆಲ್ಲ ಹೇಳಿರು, ಹಂಗೆ ಆ ನಿಂಗಣ್ಣಂಗೆ ಆ ಪರಮೇಶಪ್ಪಂಗೆಲ್ಲ ಹೇಳಿರು. ನೋಡತ್ಲಾಗಿ ನಾವು ಸುಮ್ನೆ ಕುತ್ಕೊಂಡ್ರೆ ಆಗಲ್ಲ, ಅವ್ನಿಗೆ ಹಂಗೆ ಬಿಟ್ಕೊಂಡು ಹೋದ್ರೆ ನೋಡತ್ಲಾಗಿ ಚೆನ್ನಾಗಿರೋ ಸಂಬಂಧ ಹುಡ್ಕತ್ಲಾಗಿ ಮದ್ವೆ ಮಾಡ್ಬಿಡೋನತ್ಲಾಗಿ. ಈ ವರ್ಷದಲ್ಲೇ ಮಾಡ್ಬಿಡೋಣ ನೋಡ್ಲಪ್ಪ ಅತ್ಲಾಗಿ. ಗೊತ್ತಾಯ್ತಪ್ಪ, ತಡ್ರಿ ನಮ್ಮ ಅಜ್ಜಿ ಕೈಲಿ ಕೊಡ್ತೀನಿ ತಡ್ರಿ ಫೋನ್. ಯಾರ ಫೋನ್ ಮಾಡಿರೋದು? ಯಾರ ಕೈಲಿ ಮಾತಾಡ್ತಿದ್ಯಾ? ಯಾರು ಅದು?
ಅಜ್ಜಿ ಇವ್ರು ಯಾರ ಸಿದ್ದಣ್ಣ ಅಂತೆ ನಿಮ್ಮ ಅಜ್ಜಿ ಕೈಲಿ ಕೊಡಪ್ಪ ಫೋನು ಅಂತ ಹೇಳ್ತಿದಾರ ಕಣಜ್ಜಿ. ಕೊಡ್ಲಾ ಇಲ್ಲಿ ಪಾಪ, ನಮ್ಮ ಅಣ್ಣ ಫೋನ್ ಮಾಡಿ ಕೊಡೋ ಇಲ್ಲಿ. ಸಿದ್ದಣ್ಣ ಅಂದ್ರೆ ನಮ್ಮ ಅಣ್ಣನೇ ಕೊಡು, ನಿನಗೆ ಗೊತ್ತಾಗಲ್ಲ ಯಾರಂತ ಇನ್ನು ನಿನಗೆ ಗೊತ್ತಿಲ್ಲ. ತಗೊಂಬ ಇಲ್ಲಿ ಫೋನು. ಹಾ ಹೇಳಣ್ಣ. ನಾನ್ ಚೆನ್ನಾಗಿದ್ದೀನಣ್ಣ, ನೀನ್ ಚೆನ್ನಾಗಿದೀಯಾ? ಹ್ಮ್. ಯಾಕೆ ಊರಿಗೆ ಬರ್ತಿದ್ಯಾ? ಸರಿ ಬಾರಣ. ಅಯ್ಯೋ ಎಷ್ಟ್ ದಿವಸ ಫೋನ್ ಮಾಡಿ ಕರೆದ್ರು ಒಂದ್ ಹಬ್ಬಕ್ಕೆ ಬರ್ತಿರಲ್ಲ, ಜಾತ್ರೆಗೆ ಬರ್ತಿರಲ್ಲ, ಹೆಂಗ ಬರ್ತೀನಂತ ಹೇಳ್ತಿದ್ಯಾ ಬಾ. ಸರಿ ಅಣ್ಣ ಆಯ್ತು. ಸರಿ ಸರಿ ಬರ್ರಿ. ಎಲ್ಲಾರು ಮಂತಾವ್ಲೆ ಇದೀನಿ, ಅವ್ರು ಮಂತಾವ್ಲೆ ಇದಾರೆ, ಪಾಪನು ಎಲ್ಲಾ ಮಂತಾವ್ಲೆ ಇದೀನಿ ಬರ್ರಿ. ಸಣ್ಣವನ? ನಣ್ಣ ರಮೇಶಪ್ಪ ಬಂದಿದ್ದ, ನಿನ್ನೆ ಇನ್ನು ಬಂದಿದ್ದ. ಬಂದು ಈ ರಜೆ ಇಲ್ಲ ಅಂತ ಹೋಗ್ಬಿಟ್ಟ, ಡ್ಯೂಟಿಗೆ ಹೋಗ್ಬಿಟ್ಟ ಅವನು. ಸರಿ ಕಣಣ್ಣ ಆಯ್ತು ಬಾ. ಏನ್ ವಿಚಾರ ಮಾತಾಡ್ಬೇಕಿತ್ತಣ್ಣ? ಇಲ್ಲೇ ಬಂದ್ ಹೇಳ್ತೀಯಾ? ಸರಿ ಅಣ್ಣ ಆಯ್ತು. ಯಾರೇ ಫೋನ್ ಮಾಡಿದವರು? ಯಾರ ಹತ್ರ ಏನೋ ವಿಚಾರ ಮಾತಾಡ್ಬೇಕು ಬರ್ರಿ ಹಂಗೆ ಹಿಂಗೆ ಏನೋ ಹೇಳ್ತಿದ್ದೆ, ಯಾರೇ ಫೋನ್ ಮಾಡಿದ್ದು? ಯಾರು ಇಲ್ ಕಣಜ, ನಮ್ಮ ಅಣ್ಣ ಫೋನ್ ಮಾಡೈತೆ ಸಿದ್ದಪ್ಪ. ಒಂದ್ ಜಾತ್ರೆ ಕರೆದ್ರು ಬರ್ತಿರಲ್ಲ, ಒಂದ್ ಹಬ್ಬಕ್ಕೆ ಕರೆದ್ರು ಬರ್ತಿರಲ್ಲ. ಇವಾಗ ನೋಡಿದ್ರೆ ಯಾಕ ಸಡನ್ ಆಗಿ ಬರ್ತೀನಿ, ಮಾತಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಅವಾಗ್ಲಿಂದ. ಏನ್ ಹಿಂಗ್ ಸಡನ್ ಆಗಿ ಬರ್ತಿದಾರಲ್ಲ, ಏನ್ ವಿಚಾರ ಮಾತಾಡಕ್ಕೆ, ಏನು ಎತ್ತ ಅಂತ. ಅದೇ ಕಣಮ್ಮ ನಾನು ಯೋಚನೆ ಮಾಡ್ತಿದ್ದೀನಿ. ಮಾಮಂಗೆ ಹಬ್ಬಕ್ಕೆ ಜಾತ್ರೆ ಕರೆದ್ರು ಒಂದ್ ದಿವಸ ಬರ್ತಿರಲ್ಲ, ಆ ಕೆಲ್ಸ ಐತೆ ಈ ಕೆಲ್ಸ ಐತೆ ಅಂತ ನೆಪ ಮಾಡ್ಕೊಂಡು ಸುಮ್ಮನೆ ನೋಡ್ಕೊಂಬಿರೋರು. ಇವತ್ ನೋಡಿದ್ರೆ ಹಿಂಗ್ ಸಡನ್ ಆಗಿ ಅವರೇ ಫೋನ್ ಮಾಡ್ಬಿಟ್ಟು ಬರ್ತಿದ್ದೀನಿ, ಏನೋ ಮಾತಾಡ್ಬೇಕು ವಿಚಾರ ಹಂಗೆ ಹಿಂಗೆ ಅಂತಿದಾರಲ್ಲ, ನಾನು ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ಇನ್ನೇನಕ್ಕೋ ಫೋನ್ ಮಾಡ್ತಾನೆ ಇವ್ರಣ್ಣ? ಯಾವ್ದಾರ ಆಸ್ತಿ ಗಿಸ್ತಿ ವಿಚಾರಕ್ಕೋ ಯಾವ್ದಕ್ಕೋ ಇರ್ಬೇಕು, ಸೈನ್ ಗಿನ್ ಹಾಕ್ಬೇಕು ಅನ್ಸುತ್ತೆ. ಪಾಲ್ಗಿಲ್ ತಗೊಂಡಿರ್ಬೇಕು, ಅವ್ರವ್ರ ಹೆಸರಿಗೆ ಅವ್ರೇ ಮಾಡಿಸ್ಕೊಂತಿರ್ಬೇಕು. ಅದಕ್ಕೆ ಏನಾದ್ರು ಸೈನ್ ಗಿನ್ ಹಾಕಕ್ಕ ಏನ ಅತ್ಲಾಗ ಹಾಕೊಡೆ, ಅತ್ಲಾಗಿ ಬಂದ್ರೆ ಅತ್ಲಾಗಿ ನಮ್ಗೆ ಏನಾಗ್ಬೇಕಾಯ್ತು, ನಿಮ್ ತವ್ರ ಮನೆ ಆಸ್ತಿ ಕಟ್ಕೊಂಡು ಹಾಕೊಡೋ ಅತ್ಲಾಗಿ, ನಿಮ್ ತವ್ರ ಮನೆಯವ್ರು ಚೆನ್ನಾಗಿರ್ಲಿ. ಸುಮ್ನೆ ರಜಾ ಬಂದ್ರೇಟು. ನೀನ್ ಅದ್ ಯಾಕೆ ಹಿಂಗ್ ಆಡ್ತೀಯ ಏನೋ, ಇನ್ನು ಮುಂದೆ ಏನು ವಿಚಾರ ತಿಳ್ಕೊಂಡಂಗೆ ಸುಮ್ನೆ ಮಾತಾಡೋದಲ್ಲ. ಅಪ್ರೂಪಕ್ ಬರ್ತೀನಂತ ಹೇಳೈತ್ ನಮ್ಮ ಅಣ್ಣ, ಏನೋ ವಿಚಾರ ಮಾತಾಡ್ಬೇಕಂತ. ನೋಡಂತಡಿ ಏನ್ ಮಾತಾಡುತ್ತೆ ಏನು ಎತ್ತ ಅಂತ ಮೊದ್ಲು ಮಾತಾಡ್ಲಿ, ಅದಾದ್ಮೇಲೆ ಅದೇನ್ ಮಾತಾಡೋದಂತೆ ನಾವು. ನೀನ್ ಏನು ಇಂದು ಮುಂದೆ ಏನು ತಿಳ್ಕೊಂಡಂಗೆ ಸುಮ್ನೆ ಹೇಳ್ತಿದ್ರೆ ಆಗುತ್ತಾ ನೀನು? ಅಲ್ಲ ಪಾಪ ನಿಮ್ಮ ಅಮ್ಮನ್ನ ಅವ್ರ ತವ್ರ ಮನೆ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ಹೆಂಗೆ ರೇಗಾಡ್ತಾಳಂತ ನೋಡು. ಇವ್ರ ಅಣ್ಣ ಬಾಳ ಒಳ್ಳೆಯವನು ಅನ್ಕೊಂಡ್ಬಿಟ್ಟಾಳೆ ಇವಳು. ಕಣಜ ನಮ್ಮ ಅಣ್ಣ ಏನ್ ಮಾಡೈತ್ ನಿನ್ಗೆ? ಅದ್ಯಾಕ್ ನಮ್ಮ ಅಣ್ಣಂಗ್ ನೋಡಿದ್ರೆ ಮೊದ್ಲಿಂದಾನು ಹಂಗೆ ಕೋಪ ಮಾಡ್ಕೊಂತಿರ್ತೀಯಲ್ಲ ನೀನು? ಮದ್ವೆ ಆಗಿದ್ದ ದಿಸ್ತಿಂದಾನು ನೋಡ್ತಿದ್ದೀನಿ ನಾನು, ಅವತ್ತಿಂದಾನು ಇವತ್ತಿನವರೆಗೂ ಹಂಗೆ ಕೋಪ ಮಾಡ್ಕೊಳತ್ ನಮ್ಮ ಅಣ್ಣನ ಮೇಲೆ. ಅದೇನ್ ಮಾಡೈತೆ ಏನೋ ನಮ್ಮ ಅಣ್ಣ ನಿನ್ಗೆ? ಸುಮ್ನಿರಪ್ಪ ಅತ್ಲಾಗಿ, ಅಮ್ಮಂಗೆ ಯಾಕೆ ಬೇಜಾರು ಮಾಡುತ್ತೀಯ? ಏನೋ ಮಾಮ ಅಪರೂಪಕ್ಕೆ ಊರಿಗೆ ಬರ್ತೀನಂತ ಬೇರೆ ಹೇಳ್ತಿದ್ದಾರೆ, ಸುಮ್ನಿರು. ಅದೇನೋ ವಿಚಾರ ಬೇರೆ ಮಾತಾಡ್ಬೇಕಂತ ಹೇಳ್ತಿದ್ದಾರೆ, ಅದೇನು ಮಾತಾಡೋಣ ಸುಮ್ನಿರು ಮೊದ್ಲು. ಏನಾರ ಮಾಡ್ಕೊಳ್ರಪ್ಪ, ನನ್ಗೇನಾಗ್ಬೇಕಾಯ್ತೆ? ಏನಾರ ಮಾಡ್ಕೊಳ್ರಿ, ನನ್ಗೇನಾಗ್ಬೇಕಾಯ್ತೆ? ನಾನು ಟೀನಾರ ಕುಡಿತೀನಿ. ಅಮ್ಮಣಿ, ಸರೋಜಮ್ಮ, ಟೀ ಇಟ್ಕೊಂಬಾರಮ್ಮ, ಟೀ ಕುಡಿ ಹಂಗಾಗೈತ್ ನೋಡು. ತಗೊಂಡ್ಲ ಪಾಪ, ಅವ್ರೆ ಗಿಡಕ್ಕೆ ಇನ್ನೊಂದ್ ಸ್ವಲ್ಪ ಔಷಧಿ ಹೊಡಬೇಕಿತ್ ಕಣವ್. ಯಾಕ ಹುಳುಗಳು ಕಾಣಿಸ್ತಿದಾವ ಅಲ್ಲಲ್ಲೇನೆ, ಹೂವ ಬೇರೆ ನಿಲ್ತಿಲ್ಲ ಏನಿಲ್ಲ, ಇನ್ನೊಂದ್ಸಲಿ ಹೊಡಿತೀಯ? ಅಪ್ಪ ಯಾಕ ಹೂವ ನಿಲ್ತಿಲ್ಲ ಏನಿಲ್ಲ, ಹುಳುಗಳು ಬೇರೆ ಜಾಸ್ತಿ ಆಗ್ಬಿಟ್ಟಿದಾವೆ ನೋಡಂತ. ನಾನು ಟೌನ್ ಕಡೆ ಹೋದ್ರೆ ಅತ್ಲಾಗಿ ಔಷಧಿ ತಗೊಂಬಂದ್ ಅತ್ಲಾಗಿ ಇನ್ನೊಂದ್ಸಲಿ ಹೊಡೆದ್ಬಿಡ್ತೀನಿ ಅತ್ಲಾಗಿ, 2 ಜೋಡಿ ಆಗುತ್ತತ್ಲಾಗಿ, ಹೊಡೆದ್ಬಿಡೋಣ ಅತ್ಲಾಗಿ. ಏನಪ್ಪ ಕುಮಾರಣ್ಣ, ಚೆನ್ನಾಗಿದೆಯೇನೋ? ಮಾವ ಯಾವಾಗ ಬಂದ್ರಿ? ಇವಾಗ ಬಂದ್ರಾ? ಬರ್ರಿ ಕೂತ್ಕೊಳ್ರಿ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ತಾನೆ? ನೋಡಪ್ಪ ಹಿಂಗಿದೀವಿ, ವಯಸ್ಸಾದ್ಮೇಲೆ ಇನ್ನೇನ್ ಚಂದ ಹೇಳು. ಏನಮ್ಮ ಗೌರಮ್ಮ, ಚೆನ್ನಾಗಿದೀಯಾ? ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ಯಾ ತಾನೆ? ಅಣ್ಣಯ್ಯ ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದೀಯಾ? ಅದಕ್ಕೆ ಎಲ್ಲ ಚೆನ್ನಾಗಿದಾರ ತಾನೆ? ಎಷ್ಟ್ ದಿವಸ ಆಯ್ತು ನೋಡು ನಿನ್ ನೋಡಿ, ಇವತ್ ಬರ್ತಿದ್ಯಾ ನಮ್ಮ ಊರಿಗೆ. ಇಷ್ಟ ದಿವಸ ಫೋನ್ ಮಾಡಿದ್ರು ಒಂದ್ ದಿವಸ ಬರ್ಲಿಲ್ಲ ಏನಿಲ್ಲ. ಬಾ ಕುತ್ಕ ಬಾ. ಬಾರ ಮಾವ ಕುತ್ಕೊಂಡ್ ಮಾತಾಡ ಬಾ, ಆಮೇಲೆ ಅದೇನ್ ಮಾತಾಡುವಂತೆ, ಕುತ್ಕ ಬಾ ಮೊದ್ಲು. ಬಾವ ಚೆನ್ನಾಗಿದ್ಯಾ? ಯಾಕೆ ಮಾತಾಡ್ಸ್ತಾನೆ ಇಲ್ಲ, ಹಂಗೆ ಕುಂತೀರಾ? ನೀನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇನ್ನೇನ್ ಮಾತಾಡ್ತಾನಂತ ಮಾತಾಡ್ಸ್ಲಿಲ್ಲ ಕಣಪ್ಪ. ಚೆನ್ನಾಗಿದ್ಯಾ ತಾನೆ? ನಾನೇನೋ ಚೆನ್ನಾಗಿದ್ದೀನಿ ಬಾವ, ಚೆನ್ನಾಗಿದೀವಿ ನಾವು. ಸರೋಜಮ್ಮ ನೀರ್ ತಗೊಂಬಾರಮ್ಮ ಇಲ್ಲಿ ಕುಡಿಯಕ್ಕೆ. ನೋಡಿ ಯಾರು ಬಂದಿದಾರ ನೋಡಿಲಿ. ಏನಮ್ಮ ಗೌರಮ್ಮ ಸಮಾಚಾರ? ಆರಾಮಾಗಿದ್ಯಾ ತಾನೆ? ಆರೋಗ್ಯ ಎಲ್ಲ ಚೆನ್ನಾಗೈತಾ? ಅಣ್ಣಯ್ಯ ನಾನೇನೋ ಚೆನ್ನಾಗಿದ್ದೀನಿ, ಆರಾಮಾಗಿ ಆರೋಗ್ಯವಾಗಿ ಇದ್ದೀನಿ, ಅಂತ ತೊಂದ್ರೆ ಏನಿಲ್ಲ ನನಗೆ. ಏನಂದ್ರೆ ಒಂದ್ ಸ್ವಲ್ಪ ಮಂಡಿ ನೋವು ನನಗೆ. ಈ ಮಂಡಿ ನೋವು, ಆಳಾದ ಮಂಡಿ ನೋವು ಕಡಿಮೆನೆ ಆಗಲ್ ಕಣ್ಣಯ್ಯ. ಎಷ್ಟ್ ಹಾಸ್ಪಿಟ್ಲಿಗೆ ತೋರಿಸಿರು ಅಷ್ಟೇನೆ ಕಡಿಮೆನೆ ಆಗ್ತಿಲ್ಲ. ಏನು ಆಗಲ್ಲ ಕಣಮ್ಮ, ವಯಸ್ಸಾದ್ಮೇಲೆ ಹಂಗೆ ನೋವುಗಳು ಕಾಣಿಸ್ಕೊಂತಾನೆ ಇರ್ತವೆ, ಏನು ಆಗಲ್ಲ. ಅಲ್ಲಿ ಊರಿಗೆ ಬಾ ಒಂದ್ಸಲಿ, ನನಗೂ ಹಿಂಗೆ ಮಂಡಿ ನೋವು ಬರ್ತಿತ್ತು. ಅಲ್ಲೇ ನಮ್ಗೆ ಗೊತ್ತಿರೋರು ಡಾಕ್ಟರ್ ಒಬ್ರು ಇದ್ದಾರೆ, ಭಾಳ ಒಳ್ಳೆಯವರು, ಭಾಳ ಚೆನ್ನಾಗಿ ನೋಡ್ತಾರೆ. ಅವ್ರಿಗೆ ತೋರಿಸಿದ್ದು ಒಂದ್ಸಲಿ. ನನಗೂ ಒಂದ್ 2-3 ಸಲ ಹಿಂಗೆ ಆಗಿತ್ತು.
ಎಂಥದೋ ಮೆಡಿಷನ್ ಕೊಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು, ಮಾತ್ರೆ ಎಲ್ಲ ಪರವಾಗಿಲ್ಲ, ಅದರಿಂದ ಉತ್ತಮ ಆಗಿತ್ತು. ಒಂದ್ಸಲಿ ಬಾ, ತೋರಿಸ್ತೀನಿ, ನಾನೇ ಕರ್ಕೊಂಡೋಗಿ ಒಂದ್ಸಲಿ ತೋರಿಸ್ಕೊಂಬರ್ತೀನಿ. ಈ ಅಪ್ಪ 1 ರೂಪಾಯಿ ಖರ್ಚು ಮಾಡಕ್ಕೆ 1000 ಯೋಚನೆ ಮಾಡ್ತಾನೆ. ಅಂಥದ್ರಲ್ಲಿ ನಮ್ಮಾಕೆ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಬಾರಮ್ಮ ಅಂತ ಹೇಳ್ತಿದಾರಲ್ಲ. ಏನ್ ಸಮಾಚಾರ ಇರ್ಬೇಕಂತ ಒಂದು ಗೊತ್ತಾಗ್ತಿಲ್ವಲ್ಲ ನಂಗೆ. ಇನ್ನೇನಣ್ಣ ಸಮಾಚಾರ? ಎಲ್ಲಾರು ಚೆನ್ನಾಗಿದ್ದೀರಾ ತಾನೆ? ಮಗ್ಳೇನ್ ಮಾಡ್ತಿದ್ದಾಳೆ? ಏನು ಓದ್ತಿದ್ದಾಳೆ? ಮದ್ವೆ ಏನಾರ ಮಾಡಿರ ಏನು ಎತ್ತ? ಕಣಮ್ಮ, ಅವಳು ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದ್ತಿದ್ದಾಳೆ. ಈ ವರ್ಷ ಅವಳದು MSc ಕಂಪ್ಲೀಟ್ ಆಗುತ್ತೆ. ಮುಂದಿನ ವರ್ಷದಿಂದ ಏನೋ ಕಂಪ್ನಿಗೆ ಏನೋ ಹೋಗ್ತೀನಿ ಅಂತ ಹೇಳ್ತಿದ್ಲು. ಆರಾಮಾಗಿ ಇದ್ದಾಳೆ, ಅವಳು ಚೆನ್ನಾಗಿ ಓದ್ತಿದ್ದಾಳೆ, ಏನು ತೊಂದರೆ ಏನಿಲ್ಲ. ಇನ್ನೇನಣ್ಣ? ಏನೋ ವಿಚಾರ ಏನೋ ಮಾತಾಡ್ಬೇಕಂತ ಹೇಳ್ತಿದ್ದೆ, ಏನ್ ಸಮಾಚಾರ? ಏನು ಎತ್ತ? ಏನ್ ವಿಚಾರ ಹೇಳೋದೇನು? ತಗಳ್ರಿ ಬಾವ, ನೀರ್ ಕುಡೀರಿ. ಚೆನ್ನಾಗಿದ್ದೀರಾ? ನೀರೇನ್ ಬೇಡ ಕಣಮ್ಮ, ಇವಾಗ ಏನ್ ಬಯಾರ್ಸಿಲ್ಲ. ನಾನು ನೀರಿ ಬಾಟ್ಲಿನೇ ತಗೊಂಬಂದಿದ್ದೆ, ಬಿಸಿನೀರು ಕುಡಿಯೋದು ನಾನು. ಆಮೇಲೆ ಬೇಕಾದ್ರೆ ಬಿಸಿನೀರು ಇಟ್ಕೊಡುವಂತೆ. ಕೂತ್ಕೊಳ್ಳಮ್ಮ. ಇನ್ನೇನಮ್ಮ ಗೌರಮ್ಮ ಸಮಾಚಾರ? ಕಿರೆ ಮಗು ಮದ್ವೆ ಮಾಡಲ್ವಾ? ಎಲ್ಲಾರ ಹುಡುಗಿ ನೋಡಿದಿರಾ ಏನು ಎತ್ತ? ಮದ್ವೆ ಏನಾರ ಸೆಟ್ ಆಗೈತಾ? ಅಣ್ಣ ಎಲ್ಲೂ ಸೆಟ್ ಆಗಿಲ್ಲ. ಅದೇ ಮದ್ವೆ ವಿಚಾರನೇನೋ ನಾವು ಮಾತಾಡ್ಕೊಂಡ್ ಕುಂತಿದ್ದು. ಇನ್ನೇನು ಹುಡುಗಿ ನೋಡ್ಬೇಕು, ಎಲ್ಲೂ ಇನ್ನೇನು ಹುಡುಕಿಲ್ಲ. ನೋಡಿ ಅತ್ಲಾಗಿ ಈ ವರ್ಷದಲ್ಲಿ ಅತ್ಲಾಗಿ ಮದ್ವೆ ಮಾಡೋಣ ಅಂತ ನಾವು ಸಂಬಂಧ ಹುಡುಕ್ತಿದೀವಿ. ಚೆನ್ನಾಗಿರೋ ಸಂಬಂಧ ಸಿಕ್ಕಿರೆ ನೋಡತ್ಲಾಗ ಮದ್ವೆ ಮಾಡೋಣ ಅಂತ. ಇದೆ ಅಲ್ವಾ ಬೇಕಾಗಿದ್ದು. ಹೆಂಗ ಎಲ್ಲೂ ನೋಡಿಲ್ಲ, ಹೆಂಗ ದೇವ್ರ ದಯದಿಂದ ಎಲ್ಲೂ ಸಂಬಂಧ ಸೆಟ್ ಆಗಿಲ್ಲ. ನೋಡೋಣ, ನನ್ನ ಮಗಳಿಗೆ ನೋಡಿ ಅತ್ಲಾಗಿ ಒಳ್ಳೆ ಹುಡುಗ, ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ. ನೋಡತ್ಲಾಗ ಮದುವೆ ಮಾಡಿಬಿಟ್ರೆ ಹೆಂಗ ನನ್ನ ಮಗಳು ಸೆಟ್ಲ್ ಆಗ್ಬಿಡ್ತಾಳೆ. ಹೆಂಗ ಕಣಮ್ಮ ಗೌರಮ್ಮ, ಇಂಥ ಒಂದು ವಿಚಾರ ಮಾತಾಡಕ್ ಬಂದೆ. ಏನಂದ್ರೆ ನಮ್ಮ ಹೆಂಗಸರು ನಾವೆಲ್ಲ ಕೂತ್ಕೊಂಡೆ ಮಾತಾಡ್ಕೊಂಡೆ ಬಂದಿರೋದು. ನಿಮ್ಮ ಮಗ ಕಿರೆ ಮಗ ಇದ್ದಾನೆ ನೋಡು, ಕಿರೆ ಮಗಂಗೆ ನಾನು ಹುಡುಗಿ ಕೊಡೋಣ ಅಂತ. ನಿಮ್ಮ ಮಗನು ಒಳ್ಳೆ ಕೆಲಸದಲ್ಲೆಲ್ಲ ಇದ್ದಾನೆ, ಒಳ್ಳೆ ಬುದ್ಧಿವಂತ ಗುಣವಂತ, ಎಲ್ಲರ ತಾವು ಕೇಳ್ಪಟ್ಟೆ. ಹಂಗಾಗಿ ನನ್ನ ಹುಡುಗಿದು ಇನ್ನೇನು ಈ ವರ್ಷ ಓದೋದೆಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಬೇರೆ ಕಡೆ ಎಲ್ಲ ಕೊಟ್ರೆ ಎಲ್ಲ ಸಂಬಂಧ ನಮಗೆ ಸರಿ ಆಗಲ್ಲ. ನೋಡಿ, ಸ್ವಂತ ನನ್ನ ತಂಗಿ ಮಗನ್ ಕೊಟ್ರೆ ನಾನು ಒಂದು ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು ಆರಾಮಾಗಿ ಅಂತ ನನ್ನ ಆಸೆ ಐತೆ. ನೋಡಿ, ನೀವೇನಾದ್ರು ತಂದ್ಕೊಳ್ತೀರಂದ್ರೆ ನೋಡ್ರಿ, ಬೇಕಾದ್ರೆ ನನಗೂ ನಾನೇ ಡೈರೆಕ್ಟಾಗಿ ನೀವೇ ಕೇಳಬೇಕಿತ್ತು, ಆದ್ರೆ ನಾನೇ ಬಂದು ಡೈರೆಕ್ಟಾಗಿ ಕೇಳ್ತಿದ್ದೀನಿ. ನೋಡಿ, ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋಡೋಣಂತ ಬೇಕಾದ್ರೆ ಮುಂದಿನ ವಿಚಾರ. ನಿಮಗೆಲ್ಲ ಒಪ್ಪಿಗೆ ಆದರೆ, ಇಲ್ಲ ಅಂದರೆ ಏನು ತೊಂದರೆ ಏನಿಲ್ಲ. ಏನಂದರೆ ನನಗೇನು ನನ್ನ ಮಗಳಿಗೂ ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ಸಂಬಂಧಗಳು, ಒಳ್ಳೊಳ್ಳೆ ಕೆಲಸದಲ್ಲಿ ಇರೋರೆಲ್ಲ ಬರ್ತಿದ್ದಾರೆ. ನಂದೇನು ಆಸೆ ಅಂದರೆ ನಮ್ಮ ಅಕ್ಕನ ಮನೆ ಕೊಟ್ಟರೆ ನಾನು ಒಂದು ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದಲ್ಲ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಿದ್ದೀನಿ ಅಷ್ಟೇ. ಗೊತ್ತಿತ್ತು ಏನಾದ್ರೂ ಒಂದು ಇಲ್ದಂಗೆ, ವಿಷಯ ಇಲ್ದಂಗೆ ಅಷ್ಟು ಸುಲಭವಾಗಿ ಇವನು ಮಂತ ಬರೋನಲ್ಲ ಅಂತ. ಆದ್ರೂ ಒಂದ್ ಸ್ವಲ್ಪ ಇರ್ಲಿ ಅಂತ ಸುಮ್ಮನಿದ್ದೆ. ಇವ್ರ ಹೆಂಗಸ್ರು ನೋಡಿದ್ರೆ ಊಟ ಬಜಾರಿ. ಒಂದೇ ಒಂದು ಮಾತು ಕೇಳಲ್ಲ, ಏನಿಲ್ಲ. ಇವಳ ಮಗ್ಳಕ್ಕೆ ನೋಡಿದ್ರೆ ಒಂದು ಮಾತು ಕೇಳಲ್ಲ, ಏನಿಲ್ಲ. ತಿರ್ಸೆ ಮಾತಾಡ್ತಾಳೆ ಇವರಿಗೆ. ಇವಳ ಮಗ್ಳು ಕಟ್ಕೊಂಡ್ ಬಂದ್ಬಿಟ್ಟು ನಮ್ಮ ಹುಡುಗಂಗ ಅಯ್ಯ ಅನ್ಸನ, ನಮ್ಗೊಂದು ಬೆಲೆ ಕೊಡಲ್ಲ, ಏನಿಲ್ಲ. ಅಂದ್ರೆ ನಾನು ಎಂತ ದಡ್ಡಿ ಇದ್ದೀನಿ? ಸ್ವಂತ ವಯಸ್ಸಿಗೆ ಬಂದಿರೋ ನಮ್ಮ ಅಣ್ಣನ ಮಗಳೇ ಬಿಟ್ಕೊಂಡು ನಾನು ಬೇರೆಯವ್ರಿಗೆಲ್ಲ ಯಾವ್ದಾರ ಸಂಬಂಧ ಇದ್ರೆ ನೋಡ್ರಿ ಅಂತ ಬೇರೆಯವ್ರ ಕಡೆ ಎಲ್ಲ ಕೇಳ್ತಿದ್ದೀನಿ ನೋಡ್ರಿ. ಒಳ್ಳೇದಾಯ್ತು, ಸುಮ್ನಿರಿ. ಹೆಂಗ ನಮ್ಮ ಅಣ್ಣನೇನು ಬಂದೆ ಹೆಂಗ ನೆನಪು ಮಾಡಿರೋ. ಅಣ್ಣ, ಒಂದ್ ಕೆಲಸ ಮಾಡ್ತೀನಿ, ನಮ್ಮ ಹುಡುಗಂಗೂ ಫೋನ್ ಮಾಡ್ತೀನಿ, ರಮೇಶ್ ಅಪ್ಪಂಗೂ ಫೋನ್ ಮಾಡ್ಬಿಟ್ಟು ಫೋಟೋ ಕಳ್ಸು, ನಿನ್ ಮಗಳದು ಫೋಟೋ ಕಳ್ಸು. ಅವನಿಗೂ ಇಷ್ಟ ಆದ್ರೆ ಅವನ ಫೋಟೋನು ನಿಮ್ಗೆ ಕಳಿಸ್ತೀವಿ, ನಿಮ್ ಮಗಳು ನೋಡ್ಲಿ. ಇಬ್ರಿಗೂ ಒಪ್ಪಿಗೆ ಆದ್ರೆ ನೋಡಿ ಅತ್ಲಾಗಿ ನೋಡಿ ಸಂಬಂಧ ಎಲ್ಲ ಮಾತಾಡಿ ಅತ್ಲಾಗಿ ನಿನ್ ಮಗಳಿಗೆ ನನ್ನ ಮನೆಗೆ ತಂದು ಕಟ್ತೀನಿ ಕಣಣ್ಣ. ಸರಿನಾ? ಹಂಗೆ ನಾವು ಒಂದ್ ಸ್ವಲ್ಪ ನಮ್ ದೇವ್ರಿಗೆಲ್ಲ ಕೇಳ್ಬೇಕು, ಮನೆ ದೇವ್ರಿಗೆಲ್ಲ ಕೇಳ್ಬಿಟ್ಟು ವಿಚಾರಿಸಿ ನಾವು ದೇವ್ರದು ಅಪ್ಪಣೆ ಇಲ್ದಂಗೆ ಅಷ್ಟು ಸುಲಭವಾಗಿ ಏನು ಮುಂದೆ ಏನಿದ್ರು ಮುಂದೆ ಕೆಲಸ ಮಾಡಲ್ಲ. ದೇವ್ರಿಗೂ ಒಂದ್ ಮಾತು ಕೇಳಬೇಕು, ಕೇಳ್ಬಿಟ್ಟು ವಿಚಾರಿಸಿ ನಿನ್ಗೆ ಫೋನ್ ಮಾಡಿ ಹೇಳ್ತೀವಿ ಕಣಣ್ಣ ನಾನು. ಸರಿ ಕಣಮ್ಮ, ಆಯ್ತು. ಅರ್ಜೆಂಟ್ ಏನಿಲ್ಲ. ಏನಂದ್ರೆ ಒಂದು ಮಾತು ಹೇಳ್ಬೇಕಿತ್ತಲ್ಲ ನಿಮಗೆ, ಅದಕ್ಕೆ ಹೇಳೋಣ ಅಂತ ಬಂದೆ ನಾನು. ಕುಮಾರಣ್ಣ, ನಾನು ಹೇಳಿದ ವಿಚಾರ ನಿಮಗೆ ಕರೆಕ್ಟ್ ಆಯ್ತೇನಪ್ಪ? ಏನಂದ್ರೆ ನಿಮಗೆ ಒಪ್ಪಿಗೆ ಆದ್ರೆ ಬೇಕಾದ್ರೆ ಫೋನ್ ಮಾಡಿಬಿಟ್ಟು ಹೇಳ್ರಿ ನನಗೊಂದು ಮಾತು, ಸರಿನಾ? ಏನಂದ್ರೆ ನನ್ನ ಮಗಳಂತ ಮಗಳು ನಿಮಗೆಲ್ಲ ಸಿಗಲ್ಲ ಇನ್ನು. ನೋಡ್ರಿ, ವಿಚಾರಣೆ ಮಾಡಿಬಿಟ್ಟು ನನಗೊಂದು ಮಾತು ಹೇಳ್ರಿ. ಸರಿ ಕಣ್ಮಮ್ಮ, ಆಯ್ತು ತಾಳ್ರಿ, ನೀವು ಹೇಳ್ದಂಗೆ ಆಗ್ಲಿ. ನಮಗೂ ಇನ್ನು ಸ್ವಂತ ನಮ್ಮ ಮಾಮ ಮಗಳು ನನ್ನ ತಮ್ಮಗೆ ಮದುವೆ ಮಾಡ್ಕೊಂಬಂದ್ರೆ ನಮಗೂ ಇನ್ನೂ ಇಷ್ಟಾನೇ ಅಲ್ವಾ, ಇನ್ನೂ ಒಳ್ಳೇದೇ ಆಯ್ತು. ನೋಡೋಣ ತಾಳ್ರಿ, ನನ್ನ ತಮ್ಮಂಗೂ ಒಂದು ಮಾತು ಕೇಳ್ತೀವಿ ಎಲ್ಲಾರು ಕೂರಿಸ್ಕೊಂಡು. ಅವ್ನಿಗೇನಾರು ಒಪ್ಪಿಗೆ ಆದ್ರೆ ನಮ್ದೇನಾಯ್ತು ಹೇಳ್ರಿ, ಅವನು ಒಪ್ಪಿಗೆ ಮಾಡ್ಕೋಬೇಕಲ್ವಾ. ಹುಡುಗ ಹುಡುಗಿ ಇಬ್ರಾಳು ಒಪ್ಕೊಂಡ್ಬಿಟ್ರೆ ನಮ್ದೇನು ಇಲ್ಲ. ನೋಡಿ ಅತ್ಲಾಗಿ ಮದುವೆ ಮಾಡ್ಬಿಡೋದೆ ಅತ್ಲಾಗಿ. ನಾನು ಹೋಗ್ಬಿಟ್ಟು ಒಂಚೂರು ಅಡಿಗೆಗೆ ಏನಾದ್ರು ರೆಡಿ ಮಾಡ್ತೀನಿ. ಪಾಪ ಮಾವ ಅಪ್ರೂಪ ಬಂದಿದ್ದಾರೆ, ಏನಾರ ರೆಡಿ ಮಾಡ್ತೀನಿ ಕಣಂತೆ. ರೀ, ಒಂದ್ರಿಟ್ಟು ಬರ್ರಿ ಇಲ್ಲಿ ಒಳಗಡೆ, ಏನೋ ಒಂದ್ ಸ್ವಲ್ಪ ಕೆಲಸ ಐತೆ. ನಡಿಯ, ಬಂದೆ ನಡಿಯ. ಯಾಕೆ ಅಂತ ಅರ್ಜೆಂಟ್ ಏನಿತ್ತು ಮಾತಾಡೋದಂತದ್ದು? ನಮ್ಮ ಮಾವರೆಲ್ಲ ಅಲ್ಲೇ ಕುಂತಾರೆ, ಪಾಪ ಬೇಜಾರು ಮಾಡ್ಕೊಳಲ್ವೇನೆ? ಏನ್ ಇಲ್ಕಂಡ್ರಿ, ನೀವ್ ಅದ್ಯಾಕೆ ಹಿಂಗ ಆಡ್ತೀರಾ? ಏನೋ ಅರ್ಜೆಂಟ್ ಆಗಿ ವಿಷಯ ಮಾತಾಡ್ಬೇಕಂತಾನೆ ನಿಮ್ ತಾವ್ ಬಂದಿದ್ದು, ಕರ್ದಿದ್ದು ನಿಮ್ಗೆ. ಏನ್ ಗೊತ್ತೇನ್ರಿ, ನಿನ್ನೆ ಅದೇ ನಿಮ್ ತಮ್ಮರಿದಾರ ನೋಡು, ರಮೇಶ್ ಅಣ್ಣ ಅವರು, ಅದೇ ಅವರು
ಯಾರೋ ಫೋನ್ ಮಾಡಿದ್ರು ಕಣ್ರಿ ಅವರಿಗೆ. ಯಾರೋ ಹೆಂಗಸ್ರ ಹತ್ರ ಮಾತಾಡ್ತಿದ್ರು, ಯಾರೋ ಲೇಡೀಸ್ ಇದ್ರು, ಅವ್ರ ಮಾತಾಡ್ತಿದ್ರು. ಅವರು ಫೋನ್ ಮಾಡ್ಬಿಟ್ಟು ಯಾಕೆ ಇಷ್ಟೊಂದು ಲೇಟು, ಬೇಗ ಬರ್ರಿ, ಡ್ಯೂಟಿಗೆ ಹೋಗ್ಬೇಕು, ಕೆಲಸ ಐತೆ, ಹಂಗೆ ಹಿಂಗೆ ಎಲ್ಲ ಹೇಳ್ತಿದ್ರು. ಇವ್ರು ಭಾಳ ಮಾತಾಡ್ತಿದ್ರು. ನಾನು ಹೋದ ತಕ್ಷಣ ಸೈಲೆಂಟ್ ಆಗಿಬಿಟ್ರು. ಆಫೀಸು ವರ್ಕು ಏನೇನೋ ಮಾತಾಡ್ತಿದ್ರು. ಏನು ಎತ್ತ ನನಗೂ ಗೊತ್ತಾಗ್ತಿಲ್ಲ ಕಣ್ರಿ. ಯಾರಿಗಾರ ಇಷ್ಟ ಪಟ್ಟಿದಾರ ಏನ ನಿಮ್ಮ ತಮ್ಮ ಅವರು? ಒಂದು ಮಾತು ಕೇಳ್ರಿ. ಸುಮ್ಮನೆ ನಿಮ್ಮ ಮಾವರಿಗೆ ಒಪ್ಪಿಗೆ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಎರಡ್ ಕಡೆನೂ ಸುಮ್ಮನೆ ಅಯ್ಯೋ ಅನ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಸುಮ್ಮನೆ ಹೆಸರು ಹಾಳು ಮಾಡ್ಕೋಬೇಡ್ರಿ. ಒಂದು ಮಾತು ಕೇಳ್ರಿ ನಿಮ್ಮ ತಮ್ಮವ್ರಿಗೆ ಮೊದಲು. ಏ ಹಂಗೇನಿಲ್ಲ, ಸುಮ್ನಿರೆ. ನನ್ನ ತಮ್ಮ ಅಂತವನೇನಲ್ಲ ಕಣೆ. ಹಂಗೇನಾರು ಇದ್ರೆ ವಿಚಾರ ನಾವೇ ಕೇಳಿಲ್ವಾ? ಯಾರಿಗಾರ ಇಷ್ಟಪಟ್ಟಿದ್ರೆ ಹೇಳ ನೀನು, ನಾವೇ ನೋಡಿ ಮದ್ವೆ ಮಾಡ್ತೀವಿ ಅಂದ್ರೂ ಏನು ಹೇಳಿಲ್ಲ ಅಂದಮೇಲೆ ಯಾರ ವರ್ಕ್ ಅವರು ಯಾರೋ ಆಫೀಸಲ್ಲ ಏನೋ ಅವನ ಕೆಲಸ ಏನಾಯ್ತಾ, ಅದಕ್ಕೆ ಯಾರು ಫೋನ್ ಮಾಡಿರ್ಬೇಕು ತಾ. ಅದಕ್ಕೆಲ್ಲ ನಾವು ತಿಳ್ಕೊಳೋದು ತಪ್ಪು ಕಣೆ. ನೋಡಂತ ಹಂಗಾರೆ ಒಂದು ಮಾತು ಕೇಳೋಣ. ನನಗೆ ಯಾಕ ಅನುಮಾನ ಬೇರೆ ಆಯ್ತೆ. ನೀನ್ ಅಂದ್ಮೇಲೆ ನಾನು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು. ನೋಡಂತ ಅಪ್ಪ ಅಮ್ಮನ ಹತ್ರ ಒಂದು ಮಾತು ಮಾತಾಡ್ತೀನಿ ನಾನು.